ಗಾಂಧಿನಗರ ಸುದ್ದಿ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಕೇಶವಾದಿತ್ಯ ರಾಮಜೋಗಿಹಳ್ಳಿ. ಸಂಗೊಳ್ಳಿ ರಾಯಣ್ಣ ಚಿತ್ರದ ಕತೆ, ಸಂಭಾಷಣೆ, ಹಾಡುಗಳು ಮುಂತಾದವುಗಳಿಗೆ ಜವಾಬ್ದಾರಿಯನ್ನು ಹೊತ್ತಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಬೆಳಗಾವಿ ಜಿಲ್ಲೆಯಲ್ಲಿ ಆಗ ತಾಲೂಕಿನಲ್ಲಿರ್ತಕ್ಕಂಥ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ 1798ರಲ್ಲಿ ಆಗಸ್ಟ್ 15ನೇ ತಾರೀಕು ಜನ್ಮ ತಳೆದ ರಾಯಣ್ಣ ಅವನ ತಂದೆ ತಾಯಿಗಳು ಭರಮಪ್ಪ ಮತ್ತು ಕೆಂಚವ್ವ ಇವರ ಏಕಮಾತ್ರ ಪುತ್ರನಾಗಿ ಜನಿಸಿ ಹೋರಾಟಗಳನ್ನು ಮಾಡುತ್ತಾ ಕಿತ್ತೂರು ಸಂಸ್ಥಾನದ ಒಬ್ಬ ಸ್ವಾಮಿನಿಷ್ಠ ಯೋಧನಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಯ ಜೀವನವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಬಿ ಆನಂದ್ ಅಪ್ಪಗೋಳು ಮಾಡಿದರು ಆಗಿನ ಕಾಲದಲ್ಲಿ. ಇದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ 1/11/2012ನೇ ಇಸ್ವಿಯಲ್ಲಿ ಬಿಡುಗಡೆಯಾಗಿ ದೊಡ್ಡ ಯಶಸ್ವಿಯನ್ನು ಕಂಡ ಅದ್ದೂರಿ ಚಿತ್ರ. ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಬಡ್ಜೆಟ್ಟಿನ ಹೊಡೆತವಿಲ್ಲದೆ ಅದನ್ನು ಹೊರಗಡೆ ತಂದಂಥ ವ್ಯಕ್ತಿ ಆನಂದ್ ಅಪ್ಪಗೋಳ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪರಮ ಭಕ್ತ. ಅವರ 10 ವರ್ಷಗಳ ಕನಸು ನನಸಾಯಿತು. ಆ ಕನಸಿನ ಕೂಸನ್ನು ಮತ್ತೊಮ್ಮೆ ಬಿಡುಗಡೆ ಮಾಡಲು ಹುಬ್ಬಳ್ಳಿಯ ಬಸವರಾಜ್ ಎಂಬುವರು ಮುಂದೆ ಬಂದಿದ್ದಾರೆ. ಅದನ್ನು ಬಿಡುಗಡೆ ಮಾಡಬೇಕು ಅಂತ ಉತ್ಸಾಹದಿಂದ ಇದ್ದಾರೆ. ಅದು 22ನೇ ತಾರೀಕು ಇದೇ ರಾಜ್ಯೋತ್ಸವ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಬ್ಬ ಬಡ ಕುಟುಂಬ, ಕುರುಬ ಸಮುದಾಯದಲ್ಲಿ ಹುಟ್ಟಿದರೂ ದೇಶಭಕ್ತಿಯನ್ನು ಮೈಗೂಡಿಸಿಕೊಳ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ, ಅಂದರೆ ಅಂಗರಕ್ಷಕ, ಬಲಗೈ ಬಂಟನಾಗಿ ಅವನ ಸ್ನೇಹಿತನಾಗಿರ್ತಕ್ಕಂಥ ಬಾಳಾಸಾಹೇಬ್ ಮತ್ತು ಚನ್ನಬಸವರ ಜೊತೆ ಹೋರಾಟವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. 1821ರಲ್ಲಿ ಕಿತ್ತೂರು ಸಂಸ್ಥಾನದ ಮೇಲೆ ಬ್ರಿಟಿಷರು ಯುದ್ಧವನ್ನು ಸಾರಿದಾಗ ಆ ಯುದ್ಧದಲ್ಲಿ ಜಯಘೋಷಕ್ಕೆ ಕಾರಣವಾದ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ. ಇಂಥ ವ್ಯಕ್ತಿ ಚಾಪ್ಲಿನ್ ಒಡೆತನದಲ್ಲಿ ಬಂದಂಥ ಬ್ರಿಟಿಷ್ ಸೈನ್ಯದೊಂದಿಗೆ 2ನೇ ಯುದ್ಧದಲ್ಲಿ ಎಲ್ಲರೂ ಸೆರೆಯಾಳಾಗ್ತಾರೆ. ಆ ಸೆರೆಯಾಳಾದಾಗ ಸಾಮಾನ್ಯ ಜನರ ಹೊಲವನ್ನು ಸಂಪಾದಿಸೋಕ್ಕೆ ಬ್ರಿಟಿಷರು ತಮ್ಮನ್ನು, ಈ ಸಾಮಾನ್ಯ ಜನರನ್ನು ಮಾತ್ರ ಬಿಡುಗಡೆ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮನ ಮಾತ್ರ ಗೃಹ ಬಂಧನದಲ್ಲಿ ಇಡ್ತಾರೆ. ಇಂಥ ಸಮಯದಲ್ಲಿ ಹೊರಗಡೆ ಬಂದಂಥ ರಾಯಣ್ಣ ಕಿತ್ತೂರಿನ ಸಂಸ್ಥಾನವನ್ನು ಗೆದ್ದು ಬರುತ್ತೇನೆ ಅಂತ ಹೇಳಿ ಸನ್ಯಾಸಿ ವೇಷದಲ್ಲಿ ಗೃಹ ಬಂಧನಕ್ಕೆ ಒಳಗಾದ ಕಿತ್ತೂರು ರಾಣಿ ಚೆನ್ನಮ್ಮನ ಬಳಿ ಹೋಗಿ ಆಕೆಯಿಂದ ವಾಗ್ದಾನ ಪಡೆದು ಆಕೆಗೆ ವಚನ ನೀಡಿ ನಂತರ ಹೋರಾಟಕ್ಕೆ ಮುಂದಾದ. ಈ ಹೋರಾಟದಲ್ಲಿ ಆತ ಎಷ್ಟೋ ಕ್ರಾಂತಿಗಳನ್ನು ಮಾಡಿದ. ಈತನಿಗೆ ಗೆರಿಲ್ಲಾ ವಾರ್ ಮಾಡ್ತಕ್ಕಂತಹ ಒಂದು ಶಕ್ತಿ ಇತ್ತು ಅಂತಕ್ಕಂಥದ್ದು ಆಗಿನ ಕಾಲದಲ್ಲಿಯೇ ಇದಾಗಿತ್ತು. ಆದರೆ ತನ್ನ ಸ್ವಂತ ಸೋದರ ಮಾವನಾದ ಲಕ್ಕಪ್ಪನಿಂದನೇ ಬ್ರಿಟಿಷರು ಅವನನ್ನು ಸ್ನಾನ ಮಾಡುವ ಸಮಯದಲ್ಲಿ ಅರೆಸ್ಟ್ ಮಾಡಿ ಕೊನೆಗೆ ನೇಣುಗಂಬಕ್ಕೆ ಏರಿಸ್ತಾರೆ. ಅದೇ ಜನವರಿ 26ನೇ ತಾರೀಕು 1831ರಲ್ಲಿ. ಆತ ಬದುಕಿದ್ದು ಬರೀ 32 ವರ್ಷ. ಅಂಥ ವ್ಯಕ್ತಿಯನ್ನು ನೋಡಬೇಕು ಅಂತ ಇಂಗ್ಲೆಂಡ್ ಎಲಿಜಬೆತ್ ರಾಣಿ ಬರುತ್ತಾಳೆ ಅಂತ ತಿಳಿದಾಗ ತನ್ನ ಈ ಅರ್ಧನಗ್ನ ಶರೀರವನ್ನು ತೋರಿಸಲು ಇಷ್ಟಪಡದ ರಾಯಣ್ಣನೇ ಆ ನೇಣುಗಂಬಕ್ಕೆ ಹೇರಬೇಕಾದಾಗ ಎಷ್ಟೋ ಸಾರಿ ಅದು ಏರದೇ ಇದ್ದಾಗ ತಕ್ಷಣಕ್ಕೆ ತಾನೇ ಹಾಕ್ಕೊಂಡು ಅದನ್ನು ದೈವ ಸಾಕ್ಷಿಯಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ವ್ಯಕ್ತಿ. ಇಂಥ ಪರಮ ಹೋರಾಟಗಾರನ ಚಿತ್ರವನ್ನು ಆಗಿನ ಮಕ್ಕಳು, ಅಂದರೆ 12 ವರ್ಷದ ಹಿಂದೆ ಇದ್ದಂಥ ಶಾಲಾ ಮಕ್ಕಳು, ಭಾಳಷ್ಟು ಜನ ಶಾಲಾ ಮಕ್ಕಳು ನೋಡಿದ್ದಾರೆ. ಅವರು ಇವತ್ತು ದೊಡ್ಡವರಾಗಿ ಕಾಲೇಜುಗಳಲ್ಲಿದ್ದಾರೆ. ಅಂಥ ವ್ಯಕ್ತಿಗಳು ಇವತ್ತು
ಆ ಮರು ಬಿಡುಗಡೆ ಆಗತಕ್ಕಂಥ ಆ ಸಂಗೊಳ್ಳಿ ರಾಯಣ್ಣ ಚಿತ್ರವನ್ನು ನೋಡಿ ದೇಶ ಪ್ರೇಮ, ರಾಷ್ಟ್ರಭಕ್ತಿಯನ್ನು ಮನೆ ಮನೆಗಳಲ್ಲಿ ಸಾರಲಿ, ಇದು ರಾಯಣ್ಣನ ಆಸೆ, ಆ ಆಸೆಯನ್ನು ಅವರು ಈಡೇರಿಸಲಿ ಅಂತಕ್ಕಂಥ ಒಂದು ಇದರಿಂದ ನಾನು ಇವತ್ತು ಇದರ ಬಗ್ಗೆ ಹೇಳ್ತಾ ಇದ್ದೀನಿ. ಆದರೆ ಒಂದು ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು 15ನೇ ತಾರೀಕು, ಆಗಸ್ಟ್ 15. ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15. ಅದೇ ರೀತಿಯಲ್ಲಿ ನಮಗೆ ಗಣರಾಜ್ಯೋತ್ಸವ ಬಂದಿದ್ದು ಜನವರಿ 26. ರಾಯಣ್ಣನ ಕಲ್ಲು ಗಂಬಕ್ಕೆ ಏರಿಸಿದ್ದು ಜನವರಿ 26. ಇಂಥ ವ್ಯಕ್ತಿಯ ಜೀವನ ಚಿತ್ರವನ್ನು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತೋರಿಸಬೇಕು ಅಂತಕ್ಕಂಥ ಒಂದು ಕಳಕಳಿಯ ನನ್ನ ಮನವಿ. ಇದನ್ನು ಪೂರೈಸೋದಕ್ಕಾಗಿ ಹುಬ್ಬಳ್ಳಿಯ ಬಸಣ್ಣ ಇವತ್ತು ಅದನ್ನು ಬಿಡುಗಡೆ ಮಾಡಲು ಮುಂದಾಗಿದ್ದಾರೆ. ಅವರಿಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ರಾಯಣ್ಣ ಹೇಳಿದ ಒಂದೇ ಮಾತು, ದೇಹ ಅಳಿದರೂ ದೇಶ ಉಳಿಯಲಿ ಹೋರಾಡಿ ಅಂತ ಹೇಳಿದ. ಅದೇ ರೀತಿಯಲ್ಲಿ ಬ್ರಿಟಿಷರಿಗೆ ಸವಾಲಾಕದ ಸಾಯುವ ಮೊದಲು ಏನಂದರೆ, ನೀವು ನನ್ನೊಬ್ಬನನ್ನು ಗಲ್ಲಿಗೇರಿಸಿದರೆ ಮನೆಗೂ ಒಬ್ಬ ಸಂಗೊಳ್ಳಿ ರಾಯಣ್ಣ ಹುಟ್ಟುತ್ತಾನೆ, ಅವರೆಲ್ಲರೂ ನಿಮ್ಮನ್ನು ಒದ್ದೋಡಿಸ್ತಾರೆ, ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ನಿಮಗೆ ಬರುತ್ತೆ ಅಂತ ಹೇಳಿ ತನ್ನ ಜೀವವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದ ಪರಮ ಯೋಧ, ದೇಶಭಕ್ತ. ಈ ರಾಷ್ಟ್ರಭಕ್ತನ ಬಗ್ಗೆ ಯಾವುದೇ ಸಮುದಾಯಗಳು ಅನ್ನೋ ಭಾವನೆ ಇಲ್ಲದೆ ನೀವೆಲ್ಲರೂ ಇದನ್ನು ನೋಡಬೇಕು, ಮಕ್ಕಳಿಗೆ ದೇಶ ಪ್ರೇಮದ ಬಗ್ಗೆ ತಿಳಿ ಹೇಳಬೇಕು ಅಂತ ಕೇಳಿಕೊಂಡು ನನ್ನ ಈ ಮಾತನ್ನು ಮುಗಿಸಿದೆ.